ಕುಂಜತ್ತೂರು ಎಂಬಲ್ಲಿ ಆಟೋ ಚಾಲಕರ ಮೃತದೇಹ ಒಂದು ಬಾವಿಯಲ್ಲಿ ಸಿಕ್ಕಿದೆ. ಇಲ್ಲಿ ಸ್ಥಳೀಯ ಜನ ಸೇರಿದ್ದಾರೆ, ಸಾಕಷ್ಟು ಗಾಬರಿಯಿಂದ ಇದ್ದಾರೆ. ನಾವು ಅವರನ್ನೆಲ್ಲ ಮಾತಾಡಿಸುವ. ಸರ್, ಈಗ ಈ ಒಂದು ಘಟನೆಯ ಬಗ್ಗೆ ಏನು ಹೇಳಿಕೆ ಬಯಸ್ತೇವೆ? ಇದು ಆಟೋ ಡ್ರೈವರ್ಗೆ ಹೀಗೆ ಮಾಡೋದಾದ್ರೆ ಭಯಂಕರ ಇದು ಕಷ್ಟ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು ಅವರು ಬರ್ತಾ ಇರ್ತಾರೆ, ಬಾಡಿಗೆ ಯಾರು ಕರೆದ್ರು ಕೂಡ ಹೋಗ್ತಾರೆ. ಈ ಘಟನೆ ಹೀಗೆ ಮಾಡಬಾರ್ದಿತ್ತು. ನಮಗೆ ತುಂಬ ಬೇಸರ. ಏನಂದರೆ ಎಲ್ಲ ಆಟೋ ಡ್ರೈವರು ಯಾರಾದರೂ ಕರೆದರೆ ಹೋಗ್ತಾರೆ, ಹಾಗೆ ಹೀಗೆ ಮಾಡಬಾರ್ದಿತ್ತು. ಅವರ ಊರಿಗವರಿಗೆ ಕೂಡ ಎಂಥ ವಿಷಯ ಅಂತ ಹೇಳಲಿಕ್ಕಿಲ್ಲ. ನಾವು ನಿನ್ನೆಯಿಂದ ಭಾಳ ಬೇಜಾರಿಂದ ಇದ್ದೇವೆ. ಆಟೋ ಡ್ರೈವರಿಗೆ ಹಾಗೆ ಮಾಡಬಾರ್ದು. ಬೇಕಾದರೆ ಹಣ ಕೇಳ್ಬೋದು, ಇಲ್ಲ ಅಂತ ಹೇಳ್ಬೋದು, ಹಾಗೆ ಮಾಡಲಿಕ್ಕೇ ಬಾರದು. ಅಲ್ಲ, ಅದೇ ಇಲ್ಲಿ ಅಲ್ಲಿ ಅವ್ರು ಈ ಮುಲ್ಕಿಯಿಂದ ಇಲ್ಲಿಂದ ಬರಬೇಕಾದ್ರೆ ಅವರನ್ನು ಬಾಡಿಗೆ ಮಾಡಿಕೊಂಡು ಬಂದೇ ಇದು ಮಾಡಿರಬೇಕು. ಮತ್ತು ಇಲ್ಲಿ ಅದೇ ಹೇಳಿದೆ ಸ್ವಲ್ಪ ಇವರ ಈ ಮಧ್ಯವಯಸ್ಸು ಇದುಂಟಲ್ಲ, ಗಾಂಜಾದವರು ಇದೆಲ್ಲ ಸ್ವಲ್ಪ ಇದುಂಟು. ನಾವು ತುಂಬ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ ಇಲ್ಲಿ. ಆದರೂ ಒಮ್ಮೆ ಎರಡು ಹಿಡಿತಾರೆ ಮತ್ತು ಹಾಗೆ ಆಗ್ತದೆ. ಹಾಗೆ ಸಂಭವ, ಬೇರೆ ಏನಿಲ್ಲ. ಅದು ಡ್ರೈವರ್ ಅವರು ಎಲ್ಲರೂ ಕಷ್ಟದವರೇ, ದುಡಿಲಿಕ್ಕೆ ಮನೆಯ ಕಷ್ಟ ಇರೋದರಿಂದ ಆಟೋದಲ್ಲಿ ದುಡಿಯೋದು. ಆದರೆ ಈ ಥರ ಮಾಡಿದರೆ ಎಲ್ಲಾದರೂ ಹೋಗೋದು ಹೇಗೆ? ನಮಗೆ ರಾತ್ರಿ ಬಾಡಿಗೆ ಇರ್ತದೆ, ರಾತ್ರಿ ಟೈಮಲ್ಲಿ ಕರೀತಾರೆ ಎಮರ್ಜೆನ್ಸಿ ಅಂತ. ಈ ಥರ ಮಾಡಿದರೆ ನಾವು ಇನ್ನು ಹೇಗೆ ಹೋಗೋದು? ಹೋಗ್ಲಿಕ್ಕೆ ಆಗ್ತದಾ? ಎಲ್ಲರಿಗೆ ಒಂದು ಹೆದರಿಕೆ ಅಲ್ಲ. ಮತ್ತು ಅಲ್ಲಿಂದ ಇಲ್ಲಿ ಬಂದು ಈ ಥರ ಆದರೆ ಮತ್ತು ನಾವು ಇಲ್ಲಿ ಲೋಕಲ್ ಅವರು ಹೇಗೆ ದುಡಿಯೋದು? ಮತ್ತು ಈ ಊರಿನಲ್ಲಿ ಇದು ಫಸ್ಟು ಹೀಗೆ ಆಗಿದ್ದು, ಮುಂಚೆ ಹೀಗೇನು ಆಗಲಿಲ್ಲ. ಈ ಊರಿನಲ್ಲಿ ಇದು ಫಸ್ಟು. ನಮಗೆ ಇದೊಂದು ಭಾರಿ ಒಂದು ಘಟನೆ ಈ ಕುಂಜತ್ತೂರು ಇದರಲ್ಲಿ. ಇಂಥ ಒಂದು ಘಟನೆ ಇಲ್ಲಿ ಇರಲಿಲ್ಲ. ಅದು ಎಲ್ಲ ಜನಕ್ಕೆ ಇದೊಂದು ಭಯ ಇರಲ್ಲ. ಇಲ್ಲಿ ನಾವೆಲ್ಲ ಒಗ್ಗಟ್ಟು ಅಂತ ಒಂದು ಏರಿಯದು ಇದೆಲ್ಲ ಇಲ್ಲೆಲ್ಲ ಉಂಟು, ಎಲ್ಲ ವ್ಯಾಪಾರ ಅಲ್ಲ. ಮತ್ತು ಇಂಥ ಒಂದು ಘಟನೆ ಇನ್ನು ಮುಂದೆ ಇಲ್ಲಿಗೆ ಆಗಬಾರ್ದು. ಇದು ಯಾರು ಮಾಡಿದರೆ ಅವ್ರಿಗೆ ಸಕ್ತವಾದಂಥ ಶಿಕ್ಷೆಯನ್ನು ಕೊಡಲೇಬೇಕು. ಅಷ್ಟು ಹೇಳೋದು. ಇದು ಬಹಳ ದುಃಖದ ವಿಷಯ ನಮ್ಮ ಈ ಊರಲ್ಲಿ. ಗಾಬರಿ ಅಂದರೆ ಇದು ಇವತ್ತಿನ ಇದು ಪ್ರಶ್ನೆ ಅಲ್ಲ. ಇದು ತುಂಬ ದಿವಸ ಆಯಿತು. ಈ ವಿಷಯದಲ್ಲಿ ಎಷ್ಟೋ ಕಂಪ್ಲೇಂಟ್ ಹೋಗಿದೆ, ಪೊಲೀಸ್ನವ್ರ ಹತ್ರ ಎಷ್ಟೋ ಇದು ಮಾಡಿದ್ದಾರೆ. ಪೊಲೀಸ್ ನಿಷ್ಕ್ರಿಯ ಅಂತ ಹೇಳ್ಬೋದು, ಒಂದು ವಿಧದಲ್ಲಿ ಹೇಳುವುದಾದರೆ ಆ ಥರನೂ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಇಲ್ಲಿ ಎಲ್ಲರಿಗೂ ಗೊತ್ತು, ಇಡೀ ಊರಿಗೆ ಗೊತ್ತು ಇಲ್ಲಿ ಏನೆಲ್ಲ ನಡೆಯುತ್ತದೆ ಅಂತ. ಗೊತ್ತಿಲ್ಲದ ವಿಷಯ ಅಲ್ಲ, ಎಲ್ಲ ಪೊಲೀಸ್ನವರಿಗೂ ಗೊತ್ತಿದೆ, ಊರಿನವರಿಗೂ ಗೊತ್ತಿದೆ. ಯಾರು ಏನು ಮಾಡೋಕ್ಕಾಗದ ಒಂದು ಸ್ಥಿತಿಯಲ್ಲಿದೆ. ಯಾಕೆಂದರೆ ಯಾರು ಇಲ್ಲಿ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅವರ ಹೆಸರು ಹೋಗುತ್ತೆ, ಅವರ ಮೇಲೆ ಮತ್ತೆ ಅಟ್ಯಾಕ್ ಆಗುತ್ತೆ, ಅವರಿಗೆ ತೊಂದರೆ ಕೊಡ್ತಾರೆ. ಆ ಥರ ಆಗಿ ಯಾರು ಅದು ಅಷ್ಟೊಂದು ಇದು ಬರುವುದಿಲ್ಲ. ಕಂಡರೂ ಕಾಣದಂತೆ ಕುಳಿತಿರ್ತಾರೆ ಅವ್ರಿಗೇನು ಮಾಡದ ಒಂದು ಸ್ಥಿತಿಯಲ್ಲಿ ಇರುತ್ತದೆ. ಯಾಕೆಂದರೆ ಇದು ಇವತ್ತಿನ ವಿಷಯ ಅಲ್ಲ, ಇದು ಎಷ್ಟೋ ವರ್ಷದಿಂದ ಇಲ್ಲಿ ನಡೆಯುವ ವಿಷಯ. ಈ ಜೂಜಾಟ ಮೈನ್ ಇಲ್ಲಿರುವುದು ಜೂಜಾಟ ಸ್ಪೀಡ್ ಆಟದಲ್ಲಿ ಅದರಲ್ಲಿ ತುಂಬ ಕಂಪ್ಲೇಂಟ್ ಬರ್ತಾ ಇರುತ್ತದೆ. ನಮಗೂ ಸಹ ಎಷ್ಟೋ ಕಂಪ್ಲೇಂಟ್ ಬರ್ತೈತೆ. ಒಂದೊಂದು ಮನೆಯಿಂದ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಇಲ್ಲಿ ಮಾಡ್ತಾರೆ, ನಮ್ಮ ಮನೆಗೆ ಬಂದು ಉಪದ್ರ ಮಾಡ್ತಾರೆ, ನೀರು ಕೇಳ್ತಾರೆ, ಕೊಡದಿದ್ದರೆ ಈ ಥರ ಮಾಡ್ತಾರೆ. ಎಷ್ಟೋ ಕಂಪ್ಲೇಂಟ್ ಬರ್ತದೆ. ಏನು ಮಾಡುವುದು? ನಾವು ಏನು ಮಾಡೋಕ್ಕಾಗದ ಸ್ಥಿತಿಯಲ್ಲಿ. ಅಂದರೆ ಪೊಲೀಸ್ನವ್ರಿಗೆ ಹೇಳಿದರೆ ಪೊಲೀಸಿನಿಂದ ಒಂದು ನಿಷ್ಕ್ರಿಯತೆ. ಇಲ್ಲದಿದ್ದರೆ ಇದು ಪೊಲೀಸ್ ಮನಸ್ಸು ಮಾಡಿದರೆ ಒಂದು ದಿವಸದಲ್ಲಿ ಎಲ್ಲ ಕಂಪ್ಲೇಂಟ್ ಸರಿ ಮಾಡೋಕ್ಕಾಗುತ್ತದೆ. ಪಾಪ ಯಾವುದೋ ಊರಿಂದ ಎಷ್ಟೋ ಕಷ್ಟಪಟ್ಟು ಏನೋ ಒಂದು ನಮಗೆ ಆಸೆಗೋಸ್ಕರ ಅವರು ಎಷ್ಟೋ ದೂರದಿಂದ ಬಂದಿದ್ದಾರೆ. ಈ ಕಾಡಿನಲ್ಲಿ ಬಂದು ಬಿದ್ದು ಒಂದು ದಿವಸ ಅವರು ಬಾವಿಯಲ್ಲಿ ಬಿದ್ದು ಏನಂತ ಹೇಳಲಿಕ್ಕೂ ಆಗೋದಿಲ್ಲ ನಮಗೆ. ಅಂದರೆ ನಾವು ಈ ಜನ ಇಲ್ಲಿ ಇದ್ದು ಏನು ಮಾಡೋಕ್ಕಾಗದ ಒಂದು ಸ್ಥಿತಿ. ಅದಕ್ಕೆ ಅಂದರೆ ನಾವು ಹೇಳೋದು ಮೈನಾಗಿ ಪೊಲೀಸ್ನವರು ಇದಕ್ಕೊಂದು ಅವರು ಸೂಕ್ತ ಕ್ರಮ ಕೈಗೊಂಡ್ರೆ ಖಂಡಿತವಾಗಿ ಇದು ಏನು ಎಲ್ಲವಿದೆ. ಈ ಲಹರಿ ಮತ್ತು ಈ ಥರ ಇದೆಲ್ಲ ತುಂಬ ಜುಗಾರಿ ಮತ್ತು ಲಹರಿಯದು ತುಂಬ ಇದೆ. ಅದನ್ನು ಪೊಲೀಸ್ನವ್ರಿಗೆ ಖಂಡಿತ ಅವರಿಗೆ ಮನಸ್ಸು ಮಾಡಿದರೆ ಅವರು ಖಂಡಿತವಾಗಿ ಅದು ಆಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ಅವರೊಂದು ಮನಸ್ಸು ಮಾಡಬೇಕು. ಊರಿನವರು ಏನು ಮಾಡಿ ಪ್ರಯೋಜನ ಇಲ್ಲ. ಓಕೆ, ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.